ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಹಳ್ಳಿ ಹಕ್ಕಿಗೆ ಮಿಸ್ ಆದ ಪಟ್ಟ ಸೈನಿಕನಿಗೆ ಸಿಕ್ತ. ಯೋಗೇಶ್ವರ್ಗೆ ಮಂತ್ರಿಯಾಗುವ ಯೋಗ. ಸೈನಿಕನಿಗೆ ಪಟ್ಟ ಕಟ್ಟಿ ಬಂಡಿಗೆ ಡೈನಾಮಿಟ್ ಇಟ್ಟೆ ಬಿಡ್ತಾರ ಬೆಳಗಾವಿ ಸಾಹುಕಾರ್. ಅಂದು ಡಿಕೆ ಗೇಮ್, ಎಂದು ಸಾಹುಕಾರ್ ಆಟ. ಇದೇ ಹೊತ್ತಿನ ಸ್ಪೆಷಲ್ ಸಾಹುಕಾರನ ಸಾಹಸಗಳು. ನೀವು ಯಾವ ನಂಬಿಕೆ ಮೇಲೆ ಇವ್ರನ್ನ ಮಂತ್ರಿ ಮಾಡ್ತೀರಲ್ಲ? ಲಾಬಿಗಳು ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ಮಟ್ಟಿಗೆ ಕೆಲಸ ಮಾಡೋದಿಲ್ಲ. ನೋಡಪ್ಪ, ಯೋಗೇಶ್ವರು ನಾನು 90 ಮೊದಲ ಬಾರಿ ಶಾಸಕ ಆದ ನಮ್ಮ ಮಿತ್ರವ. ನದಿ ದಾಟುವ ತನಕ ಅಂಬಿಗ ಗಂಡ, ನದಿ ದಾಟದ ಮೇಲೆ ಅಂಬಿಗ ಕೋರ್ಟಲ್ಲಿ ಹಿನ್ನಡೆಯಾಗಿದೆ. ಆ ನೋವಿನಿಂದ ಅವರು ಮಾತಾಡಿದ್ದಾರೆ. ಹಳ್ಳಿ ಹಕ್ಕಿಗೆ ಮಿಸ್ ಆದ ಪಟ್ಟ ಸೈನಿಕನಿಗೆ ಸಿಕ್ತ. ಯೋಗೇಶ್ವರ್ಗೆ ಪಟ್ಟ ಕಟ್ಟಿ ಬಂಡಿಗೆ ಡೈನಮೈಟ್ ಇಟ್ರ. ವಿರುದ್ಧ ಎತ್ತಿಕಟ್ಟಕ್ಕೆ ಯೋಗೇಶ್ವರ್ ಅವ್ರನ್ನ ನೀವೇ ಮಂತ್ರಿ ಮಾಡಿದಿರಿ. ನೋಡಪ್ಪ, ಯೋಗೇಶ್ವರು ನಾನು 90 ಮೊದಲ ಬಾರಿ ಶಾಸಕ ಆದ ನಮ್ಮ ಮಿತ್ರವ. ಇವತ್ತಿನ ಮಿತ್ರ ಅಲ್ಲ, ಕಳೆದ 20 ವರ್ಷ ಕೂಡಿ ಶಾಸಕದ್ವಿ. ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್, ಯೋಗೇಶ್ವರ್, ರಮೇಶ್ ಜಾರಕಿಹೊಳಿ ಒಂದೇ ಇದ್ದು ನಾವು. ಅದು ರಾಜಕಾರಣ ಅದು ನಂಗೆ ಗೊತ್ತಿಲ್ಲ. ಅಂದು ಡಿಕೆಗೆ ಇಂದು ಸಾಹುಕಾರಾಟ. ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್, ಯೋಗೇಶ್ವರ್, ರಮೇಶ್ ಜಾರಕಿಹೊಳಿ ಒಂದೇ ಇದ್ದು ನಾವು. ಡಿಕೆಶಿ ವಿರುದ್ಧ ತೊಡೆತಟ್ಟಿ ಹೊರಬಂದು ಬಿಜೆಪಿ ಸೇರಿದ ಸಾಹುಕಾರ್ ಈಗ ಮತ್ತೊಂದು ಮಹಾಜಯವನ್ನೇ ಸಾಧಿಸಿದ್ದಾರೆ. ತಮ್ಮ ಶತ್ರು ಡಿಕೆಶಿಗೆ ಅವರ ಅಖಾಡದಲ್ಲೇ ಚಕ್ರವ್ಯೂಹ ಹೆಣೆಯುವ ಮೊದಲ ಹಂತದಲ್ಲಿ ರಮೇಶ್ ಜಾರಕಿಹೊಳಿ ಪಾಸ್ ಆಗಿದ್ದಾರೆ. ಶತ್ರುವಿನ ಶತ್ರು ಮಿತ್ರ ಎಂಬಂತೆ ಡಿಕೆಶಿ ಶತ್ರುವಾಗಿದ್ದ ಸಿಪಿ ಯೋಗೇಶ್ವರ್ಗೆ ಪಟ್ಟ ಕಟ್ಟಿಸಲು ಸಾಹುಕಾರ್ ಮಾಡಿದ ಪ್ರಯತ್ನ ಈಗ ಯಶಸ್ಸಿನ ಹಂತಕ್ಕೆ ಬಂದು ತಲುಪಿದೆ. ಸ್ವತಃ ಸಿಎಂ ಬಿಎಸ್ವೈ ಯೋಗೇಶ್ವರ್ ಸಚಿವರಾಗೋದು 100ಕ್ಕೆ 100 ಖಚಿತ ಅಂತ ಹೇಳಿಬಿಟ್ಟಿದ್ದಾರೆ. ಕೇಳದಲ್ಲ, ಸಿಪಿ ಯೋಗೇಶ್ವರ್ ಸಚಿವರಾಗೋದು 100ಕ್ಕೆ 100 ಖಚಿತ ಅಂತ ಸಿಎಂ ಯಡಿಯೂರಪ್ಪನವರೇ ಹೇಳಿದ್ದಾರೆ. ಹೀಗಾಗಿ ಇದೀಗ ರಾಜಕೀಯ ವಲಯದಲ್ಲಿ ಮಹಾ ಸಂಚಲನವೆದ್ದಿದೆ. ಮೂಲ ಬಿಜೆಪಿಗರು ಸೈನಿಕನಿಗೆ ಪಟ್ಟ ಕಟ್ತಿರೋದಕ್ಕೆ ಕಿಡಿಕಿಡಿಯಾಗಿದ್ರೆ, ಇತ್ತ ಚನ್ನಪಟ್ಟಣಕ್ಕೆ ನಾನೇ ಸರ್ಕಾರ, ನಾನೇ ಡಾನ್ ಅಂತಿದ್ದ ಕುಮಾರಸ್ವಾಮಿಗೆ ದಿಗಿಲು ಹುಟ್ಟಿಸುವ ಬಿಜೆಪಿ ಹೆಜ್ಜೆ ಇದು ಅಂದ್ರೂ ತಪ್ಪಾಗಲ್ಲ. ಸಿಪಿ ಯೋಗೇಶ್ವರ್ಗೆ ಸಚಿವ ಸ್ಥಾನ ಕೊಡೋದಕ್ಕೆ ಯಾರು ಹೋರಾಡಿದ್ದಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಬೆಳಗಾವಿ ಸಾಹುಕಾರ್ ಮಾತ್ರ ಟೊಂಕ ಕಟ್ಟಿ ಹೋರಾಡಿದ್ದಾರೆ ಅನ್ನೋದು ಗೊತ್ತಿರುವ ಸಂಗತಿ. ಸೈನಿಕನಿಗೆ ಸೀಟು 100ಕ್ಕೆ 100 ಪಕ್ಕ ಅಂತ ಇವತ್ತು ಬಿಎಸ್ವೈ ಹೇಳಬೇಕಾದ್ರೆ ಅದರ ಹಿಂದಿನ ಒತ್ತಡ ಬೇರೆಯಾರ್ದು ಅಲ್ಲ, ಒನ್ ಅಂಡ್ ಓನ್ಲಿ ಸಾಹುಕಾರ್ದು ಅನ್ನೋದು ಗುಟ್ಟಾಗಿ ಉಳಿದ ವಿಚಾರವಂತೂ ಅಲ್ವೇ ಅಲ್ಲ. ತಮ್ಮನ್ನೇ ನಂಬಿಕೊಂಡು ಬಿಜೆಪಿಗೆ ಸೇರಿದ್ದ ಒಟ್ಟು 17 ಶಾಸಕರಿಗೆ ಮಂತ್ರಿಗಿರಿ ಕೊಡಿಸಲು ಸಾಹುಕಾರ್ ದೊಡ್ಡ ಸರ್ಕಸ್ ಏನು ಮಾಡಿಲ್ಲ. ಆದರೆ ಸೈನಿಕನಿಗೆ ಮಂತ್ರಿಗಿರಿ ಕೊಡಿಸೋಕೆ ಮಾತ್ರ ರಮೇಶ್ ಜಾರಕಿಹೊಳಿ ಮಾಡಿದ್ದು ಅಂತಿಂತ ಲಾಬಿ ಅಲ್ಲ. ದಿಲ್ಲಿಯಲ್ಲಿ ಹೋಗಿ ಸೈನಿಕರಿಗಾಗಿ ಲಾಬಿ ನಡೆಸಿದ್ದಾರೆ. ಬಿಎಸ್ವೈ ಮನೆ ಬಾಗಿಲಿಗೆ ತಾಕಿ ಬೆನ್ನಿಗೆ ಒತ್ತಡ ಹೇರಿದ್ದಾರೆ. ಕೊನೆಗೂ ಸೈನಿಕನಿಗೆ ಸೀಟು ಕೊಡಿಸುವಲ್ಲಿ ಯಶಸ್ವಿಯಾಗುವ ಕೊನೆ ಹಂತಕ್ಕೆ ಸಾಹುಕಾರ್ ಬಂದೇ ಬಿಟ್ಟಿದ್ದಾರೆ. ಹಾಗಾದ್ರೆ ತಮ್ಮೊಂದಿಗೆ ಬಂದವರಿಗಿಂತಲೂ ಸಿಪಿ ಯೋಗೇಶ್ವರ್ಗೆ ಪಟ್ಟ ಕಟ್ಟೋಕೆ ರಮೇಶ್ ಜಾರಕಿಹೊಳಿ ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ಯಾಕೆ? ಸಾಹುಕಾರ್ ನೆಕ್ಸ್ಟ್ ಟಾರ್ಗೆಟ್ ಏನು ಅನ್ನೋದನ್ನ ಹೇಳ್ತೀವಿ. ಮೊದಲು ವಿಶ್ವನಾಥ್ಗೆ ಒಲೆಯಲ್ಲಿದ್ದ ಸೀಟು ಸೈನಿಕನ ಮನೆ ಬಾಗಿಲಿಗೆ ಬಂದಿದ್ದು ಹೇಗೆ ಅನ್ನೋದನ್ನ ಹೇಳ್ತೀವಿ, ಕೇಳಿ. ಹಳ್ಳಿ ಹಕ್ಕಿಗೆ ಹೈಕೋರ್ಟ್ ಶಾಕ್. ವಿಶ್ವನಾಥ್ ಮಂತ್ರಿ ಕನಸು ನುಚ್ಚು ನೂರು. ಜೆಡಿಎಸ್ನಿಂದ ಸಾಹುಕಾರ್ ಪಡೆ ಜೊತೆ ಕೈ ಜೋಡಿಸಿ ಕಮಲಕ್ಕೆ ಕಾಲಿಟ್ಟವರಲ್ಲಿ ಎಚ್ ವಿಶ್ವನಾಥ್ ಕೂಡ ಒಬ್ರು. ಕೆಲ ಶಾಸಕರನ್ನ ಕಮಲಕ್ಕೆ ಬರುವಂತೆ ಆಹ್ವಾನಿಸುವಲ್ಲಿ ವಿಶ್ವನಾಥ್ ಪಾತ್ರವೂ ಇತ್ತು. ಹೀಗೆ ಸಮ್ಮಿಶ್ರ ಸರ್ಕಾರ ಬೀಳಿಸಿ ಕಮಲ ಸರ್ಕಾರ ಇಳಿಸಲು ಕಾರಣವಾದವರಲ್ಲಿ ಒಬ್ಬರಾಗಿದ್ದ ವಿಶ್ವನಾಥ್ ಸಚಿವ ಸ್ಥಾನದ ಮಹತ್ವಾಕಾಂಕ್ಷಿಯೂ ಆಗಿದ್ರು. ಆದ್ರೆ ಉಪಚುನಾವಣೆಯಲ್ಲಿ ವಿಶ್ವನಾಥ್ಗೆ ಅದೃಷ್ಟ ಕೈಕೊಡ್ತು. ಆಮೇಲೆ ವಿಶ್ವನಾಥ್ ಪರಿಷತ್ತಿಗೆ ಸಾಹಿತ್ಯ ಕ್ಷೇತ್ರದಿಂದ ನಾಮ ನಿರ್ದೇಶನಗೊಂಡ್ರು. ಆ ಮೂಲಕ ಸಚಿವರಾಗುವ ಕನಸಿನ ಕೊನೆ ಮೆಟ್ಟಿಲನ್ನ ಏರ್ಬಿಟ್ಟಿದ್ರು. ಆದ್ರೆ ಇನ್ನೇನು ಮಂತ್ರಿಗಿರಿ ಸಿಕ್ಕಂಗೆ ಅಂತ ಅಂದ್ಕೊಂಡಿದ್ದ ಹಳ್ಳಿ ಹಕ್ಕಿ ಕನಸಿಗೆ ಹೈಕೋರ್ಟ್ ತಣ್ಣೀರು ಹೆಚ್ಚಿದೆ. ಶಾಸಕ ಸ್ಥಾನದಿಂದ ಅನರ್ಹಗೊಂಡು ಬೈ ಎಲೆಕ್ಷನ್ ನಲ್ಲಿ ಸೋತ ವಿಶ್ವನಾಥ್ ಪರಿಷತ್ಗೆ ನಾಮ ನಿರ್ದೇಶನಗೊಂಡಿದ್ದಾರೆ.
MTV ಶಂಕರ್ ಅವರಂತೆ ಪರಿಷತ್ಗೆ ಆಯ್ಕೆಯಾಗಿಲ್ಲ, ಹೀಗಾಗಿ ಅವರನ್ನ ಸಚಿವ ಸ್ಥಾನಕ್ಕೆ ಪರಿಗಣಿಸಬಾರದು ಅಂತ ಹೈಕೋರ್ಟ್ ಮಧ್ಯಂತರ ಆದೇಶ ಹೊರಹಾಕಿದೆ. ಹೀಗಾಗಿ ಸಚಿವರಾಗುವ ವಿಶ್ವನಾಥ್ ಕನಸು ನುಚ್ಚುನೂರಾಗಿದೆ. ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ನಮ್ಮ ರಾಜಕಾರಣ ಮತ್ತು ಅರ್ಹತೆ ಅನರ್ಹತೆಗಳ ಬಗ್ಗೆ ಒಂದು ತೀರ್ಪು ನಿನ್ನೆ ಬಂದಿದೆ. ಈ ನೆಲದ ಕಾನೂನನ್ನು ಮತ್ತು ಈ ನೆಲದ ನ್ಯಾಯಾಲಯಗಳ ತೀರ್ಪುಗಳನ್ನು ನಾವು ಸ್ವಾಗತ ಮಾಡ್ತೇವೆ ಮತ್ತು ಅದನ್ನು ಗೌರವದಿಂದಲೂ ಕೂಡ ಕಾಣ್ತೇವೆ. ಇಲ್ಲಿ ಮುಂದೆ ನಾನು ಇದರ ವಿರುದ್ಧ ಇವತ್ತು ಕೊಟ್ಟಿರ್ತಕ್ಕಂಥ ತೀರ್ಪಿನ ವಿರುದ್ಧ ನಾನು ಸುಪ್ರೀಂ ಕೋರ್ಟಲ್ಲೂ ಕೂಡ ಅಪೀಲ್ ಹಾಕೊಂಡಿದ್ದೇನೆ. ನಾನು ಹೈಕೋರ್ಟ್ ತೀರ್ಪು ಪ್ರಶ್ನಿಸಿ ಸುಪ್ರೀಂಗೆ ಮೇಲ್ಮನವಿ ಅರ್ಜಿ ಸಲ್ಲಿಸುವ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎಚ್ ವಿಶ್ವನಾಥ್. ಆದರೆ ವಿಶ್ವನಾಥ್ ಬಗ್ಗೆ ಸಿಎಂ BSY ಅವರನ್ನ ಪ್ರಶ್ನೆ ಕೇಳಿದ್ರೆ ಉತ್ತರ ಹೀಗಿತ್ತು ನೋಡಿ. ಎಸ್ ನೋಡಿ, ವಿಶ್ವನಾಥ್ ಮಂತ್ರಿ ಸ್ಥಾನದ ಬಗ್ಗೆ ಕೇಳಿದಾಗ ಸಿಎಂ ಕೈ ಮುಗಿದು ಹೋಗಿದ್ದಾರೆ. ವಿಶ್ವನಾಥ್ಗೆ ಮಂತ್ರಿ ಸ್ಥಾನ ಕೈತಪ್ಪಿದ ಕುರಿತು ಮಾತನಾಡಿದ ಸಾಹುಕಾರ್ ತಾವು ಹಳ್ಳಿ ಹಕ್ಕಿ ಜೊತೆಗಿರೋದಾಗಿ ಹೇಳ್ಕೊಂಡಿದ್ದಾರೆ. ಸಚಿವ ಗೋಪಾಲಯ್ಯ ಕೂಡ ಇದೇ ಮಾತನಾಡಿದ್ದಾರೆ. ಎಲ್ಲ ನಮ್ಮ 17 ಶಾಸಕರಿಗೆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಬೆಂಚಿಂದ ವಿಪ್ ಅವ್ರಿಗೆ ಉಲ್ಲಂಘನೆ ಅವ್ರನ್ನ ಫೋರ್ಸ್ ಮಾಡಿಲ್ಲ, ಅವ್ರು ಬಿಟ್ಟ ವಿಷಯ ಆರ್ಡರ್ ಇದೆ. ಆದರೆ ಈ ಬೆಂಚ್ನಾಗ ನಮ್ಗೆ ವಿರುದ್ಧ ಆಗಿದೆ. ಅದು ಎತ್ತಿರ್ತಾರೆ ಅಂದ್ರೆ ಅದು ಇಲ್ಲ. ಒಂದು ಮಾಡಿ ಕೇಳಿ, ವಿಶ್ವನಾಥ್ ಪರವಾಗಿ ಎಷ್ಟೇ ಕಷ್ಟ ಬಂದ್ರೆ ಪರವಾಗಿರ್ತೀವಿ ನಾವು ಇದು ಮೂಲ ಆದೇಶ ಸುಪ್ರೀಂ ಕೋರ್ಟ್ ಆದೇಶ ಮತ್ತು ಈ ಎರಡು ಕೂಡ ಚಾಲನೆ ಮಾಡ್ತೀವಿ ನಾವು. ನಮ್ಮ ಕಂದಾಯ ಸಚಿವರು ಅಶೋಕ್ ಅವರು, ಸೋಮಶೇಖರ್ ನಾವು ಎಲ್ಲ ಒಟ್ಟಿಗೆ ಕೂತಿ ಮಾತಾಡಿದ್ದೀವಿ. ನಾವು ಅವರ ಜೊತೆ ಇದ್ದೀವಿ, ಪಕ್ಷನೂ ಜೊತೆ ಇದೆ. ಅವ್ರಿಗೆ ಮನಸ್ಸಿಗೆ ನೋವಾಗಿದೆ. ನಾವು ಬೆಂಗಳೂರಿಗೆ ಹೋದ್ಮೇಲೆ ಮುಖ್ಯಮಂತ್ರಿಗಳ ಜೊತೆ ಕೂತಿ ಇವತ್ತು ನಮ್ಮ ಹಿರಿಯ ಸಚಿವರು, ಕಂದಾಯ ಸಚಿವರು ಹೇಳಿದೆ ಆ ರೀತಿ ನಾವು ಅವರ ಜೊತೆ ಇರ್ತಕ್ಕಂಥದ್ದು ಮುಂದೆ ಯಾವ ರೀತಿ ತೀರ್ಮಾನ ತಗೋಬೇಕು ಅಂತಕ್ಕಂಥದ್ದು ನಾವೆಲ್ಲ ಕೂಡ ಅವರಿಗೆ ಸಂಪೂರ್ಣ ಸಹಕಾರ ಕೊಡಬೇಕು ಅಂತಕ್ಕಂಥದ್ದನ್ನು ವಿಶ್ವನಾಥ್ ಎದುರುಗಡೆ ತೀರ್ಮಾನ ಕೂಡ ಮಾಡಿದ್ದು. ವಿಶ್ವನಾಥ್ ಹತ್ರ ಮಾತನಾಡಿ ನಮ್ಮ ಲೀಗಲ್ ಒಪಿನಿಯನ್ ಏನು ಹೇಳ್ತಾರೆ ಕೇಳಿ ಬೆಂಗಳೂರಿಗೆ ಹೋದ್ಮೇಲೆ ಅದನ್ನು ಏನು ಮಾಡ್ಬೋದು ಅಂತ ತೀರ್ಮಾನ ಮಾಡಿ. ವಿಶ್ವನಾಥ್ ಕೈ ಬಿಡಲ್ಲ ನಾವು ಅಂತ ಹೇಳಿದ್ದಾರೆ ನೋಡಿ ಮಿತ್ರ ಮಂಡಳಿ ಸದಸ್ಯರು. ಇನ್ನು ಹೈಕೋರ್ಟ್ ತೀರ್ಪು ನಂತರ ಮತ್ತೆ ವಿಶ್ವನಾಥ್ ಮತ್ತು ಸಾರಾ ಮಹೇಶ್ ನಡುವೆ ವಾಕ್ಸಮರ ಜೋರಾಗಿ ನಡೀತಿದೆ. ವಿಶ್ವನಾಥ್ಗೆ ಚಾಮುಂಡಿ ದೇವಿ ಕೊಟ್ಟ ಶಿಕ್ಷೆ ಅಂತ ಸಾರಾ ಮಹೇಶ್ ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಹಳ್ಳಿ ಹಕ್ಕಿ ಕೊಚ್ಚೆ ಮೇಲೆ ಕಲ್ಲು ಹಾಕಲ್ಲ ಅಂತ ಕುಟುಕಿದ್ದಾರೆ. ಕಾರ್ಯಕರ್ತರು ಏನು ಅವರ ಉಸಿರನ್ನ ಇಟ್ಟು ಇವತ್ತು ಹೋರಾಟವನ್ನು ಮಾಡಿ ಚುನಾವಣೆಯಲ್ಲಿ ಗೆಲ್ಲಿಸಿರ್ತಾರೆ. ಅಂಥವ್ರಿಗೆ ಮೋಸ ಮಾಡಿ ಹೋಗಬಾರ್ದು. ಹೋದರೆ ಅಧಿಕಾರದ ಆಸೆಗೆ ಬೇರೆ ಬೇರೆ ಆಸೆಗಳಿಗೆ ನೀವೇನಾದರೂ ರಾಜಕಾರಣಿಗಳು ಹೋದರೆ ನಿಮಗೆ ಕಾದಿದೆ ಅನ್ನುವಂಥದ್ದನ್ನ ನ್ಯಾಯದೇವತೆ ಇವತ್ತು ನ್ಯಾಯಾಲಯ ಕೊಟ್ಟಂಥ ತೀರ್ಪು ನಮ್ಮಂಥ ಯುವ ಮುಖಂಡರುಗಳಿಗೆ, ರಾಜಕಾರಣಿಗಳಿಗೆ ಒಂದು ಪಾಠ. ಕಾರ್ಯಕರ್ತರ ಬೆವರು, ನಾಯಕರ ಶ್ರಮ, ನಾಯಕರ ಮನೆಯ ಹಣ ನೀವು ಇಷ್ಟ ಬಂದಂಗೆ ಮಾಡಿದ್ರೆ ದೇವರು ಕೂಡ ಕ್ಷಮಿಸಲ್ಲ ಅನ್ನುವಂಥದ್ದು ಗ್ರಾಮ ದೇವತೆಯ ನಿವೇದನೆ ಮೇಲೆ ನ್ಯಾಯದೇವತೆ ತೀರ್ಪನ್ನು ಕೊಟ್ಟಿದ್ದಾರೆ. ನಾನು ಸಾರಾ ಮಹೇಶ್ನ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಸಾರಾ ಮಹೇಶನ ಕೊಚ್ಚೆ ಗುಂಡಿಗೆ ಪದೇ ಪದೇ ಕಲ್ಲೆಸೆದು ನನ್ನ ಶುಭ್ರ ವಸ್ತ್ರಗಳನ್ನು ಕೊಳಕು ಮಾಡೋದಕ್ಕೆ ಮಾಡ್ಕೊಳ್ಳಕ್ಕೆ ತಯಾರಿಲ್ಲ. ನೋ ಕಾಮೆಂಟ್ ಅಗೇನ್ಸ್ಟ್ ದಟ್. ಅದು ಬಿಟ್ಟು ನಾನು ನೋ ಐ ಆಮ್ ವೆರಿ ಸಾರಿ, ಈಸ್ ಎ ಟೈನಿ, ಅದೊಂದು ಕೊಚ್ಚೆ ಗುಂಡಿ. ನಾನು ಅದ್ರ ವಿರುದ್ಧ ಮಾತಾಡಕ್ಕೆ. ಹಳ್ಳಿ ಹಕ್ಕಿ ಕೈ ತಪ್ಪಿದ ಮಂತ್ರಿ ಸ್ಥಾನ ಸೈನಿಕನ ಮಡಿಲಿಗೆ. ವಿಶ್ವನಾಥ್ ಕೈ ತಪ್ಪಿದ ಮಂತ್ರಿ ಪಟ್ಟ ಈಗ ಸಿಪಿ ಯೋಗೇಶ್ವರ್ಗೆ ಒಲ್ದಿದೆ. ಹಾಗೆ ನೋಡಿದ್ರೆ ಗೆದ್ದು ಶಾಸಕರಾಗಿರುವ ಹಲವಾರು ಮಂದಿ ಬಿಜೆಪಿಯಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ಅವ್ರನ್ನೆಲ್ಲ ಬಿಟ್ಟು ಚುನಾವಣೆಯಲ್ಲಿ ಸೋತಿರುವ ಯೋಗೇಶ್ವರ್ಗೆ ಮಂತ್ರಿ ಸ್ಥಾನ ಕೊಡೋದು 100ಕ್ಕೆ 100 ಸತ್ಯ ಅಂತ BSY ಹೇಳಿರೋದು ಮೂಲ ಬಿಜೆಪಿಗರಲ್ಲಿ ಆಕ್ರೋಶ ಭುಗಿಲೇಳುವಂತೆ ಮಾಡಿದೆ. ಆದರೆ ಈ ಬಗ್ಗೆ ಮಾತನಾಡಿರುವ ಯೋಗೇಶ್ವರ್ ನಮ್ಮ ಹೋರಾಟಕ್ಕೆ ಫಲ ಸಿಕ್ಕಿದೆ ಅಂತ ಖುಷಿ ಹಂಚಿಕೊಂಡಿದ್ದಾರೆ. ಇವತ್ತಿನ ರಾಜಕಾರಣ ವ್ಯವಸ್ಥೆಯಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳಿರ್ತವೆ. ನನ್ನ ವಿರೋಧಿಗಳನ್ನು ಕಟ್ಟಾಕೋ ಪ್ರಯತ್ನ ಮಾಡ್ತಾರೆ, ನಾವು ಅವ್ರನ್ನ ಕಟ್ಟಾಕೋ ಪ್ರಯತ್ನ ಮಾಡ್ತೀವಿ. ಸರ್ಕಾರ ಬಂದಾಗ ನಮ್ಮ ಮೇಲೆ ಆಪಾದನೆಗಳು ಮಾಡ್ತದೆ, ಆರೋಪಗಳು ಮಾಡ್ತಾರೆ, ಅಧಿಕಾರ ತಪ್ಪಿಸ್ಬೇಕು ಅಂತ ನೋಡ್ತಾರೆ. ಇದೆಲ್ಲ ಸ್ವಾಭಾವಿಕ. ಹಾಗಾಗಿ ಅದನ್ನು ಮೀರಿ ನನ್ನ ಪಕ್ಷದ ಹೈಕಮಾಂಡು ಮತ್ತು ನಮ್ಮ ಪಕ್ಷ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಮೇಲೆ ವಿಶ್ವಾಸ ಇಟ್ಟು ಅವ್ರನ್ನ ಸಚಿವ ಸಂಪುಟಿಗೆ ತಗೊಳ್ತೀನಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಅವರು ನನ್ನ ಮೇಲೆ ಇರ್ತಕ್ಕಂಥ ವಿಶ್ವಾಸದ ಪ್ರತೀಕವಾಗಿದೆ. ಹಾಗಾಗಿ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ.
ಸಾಕಷ್ಟು ಮೂಲ ಬಿಜೆಪಿಗರನ್ನ ಬದಿಗಿಟ್ಟು ಸಚಿವ ಸ್ಥಾನ ಆಕಾಂಕ್ಷಿಗಳಾಗಿದ್ದ ಹಿರಿಯರನ್ನ ಸೈಡಿಗಿಟ್ಟು ಬಿಎಸ್ವೈ ಸೈನಿಕನಿಗೆ ಪಟ್ಟ ಕಟ್ಟೋದ್ರ ಹಿಂದೆ ಇರೋದು ಬೇರ್ಯಾರ ಒತ್ತಡವೂ ಅಲ್ಲ, ಒನ್ ಅಂಡ್ ಓನ್ಲಿ ಸಾಹುಕಾರ್ ಒತ್ತಡ ಅನ್ನೋದು ರಾಜಕೀಯದಲ್ಲಿ ಗೊತ್ತಿಲ್ಲದೆ ಇರೋ ವಿಷಯವೇನಲ್ಲ. ಬಾಯಿ ಮಾತಿಗೆ ಸಿಪಿ ಯೋಗೇಶ್ವರ್ ತಮ್ಮ ಪರ ಯಾರು ಲಾಬಿ ಮಾಡಿಲ್ಲ ಅಂತಾರೆ. ಅತ್ತ ರಮೇಶ್ ಜಾರಕಿಹೊಳಿಯೂ ನಾನು ಲಾಬಿ ಮಾಡಿಲ್ಲ ಅಂತಾರೆ. ಆದರೆ ಸೈನಿಕರಿಗೆ ಪಟ್ಟ ಕಟ್ಟೋದ್ರ ಹಿಂದೆ ಇರೋದು ಒನ್ ಅಂಡ್ ಓನ್ಲಿ ರಮೇಶ್ ಜಾರಕಿಹೊಳಿ ಅನ್ನೋದು ಗೊತ್ತಿರೋ ಸತ್ಯ. ಹಾಗಾದ್ರೆ ಯಾಕೆ ಸೈನಿಕರಿಗೆ ಪಟ್ಟ ಕಟ್ಟೋಕೆ ಇಷ್ಟೆಲ್ಲ ಹೋರಾಡಿದ್ರು ಸಾಹುಕಾರ್? ಅದುವೇ ನೋಡಿ ಸಾಹುಕಾರನ ಸಾಹಸಗಳ ಇಂಟ್ರೆಸ್ಟಿಂಗ್ ಕಹಾನಿ. ಸೈನಿಕ ಪರ ಲಾಬಿ ಮಾಡಿದ್ಯಾಕೆ ಸಾಹುಕಾರ್? ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯುವ ತಂತ್ರನ? ಸಿಂಪಲ್ ಆಗಿ ಹೇಳಬೇಕಂದ್ರೆ ಸೈನಿಕ ಪರ ಸಾಹುಕಾರ್ ಲಾಬಿ ಮಾಡೋಕೆ ಬಹುಮುಖ್ಯ ಕಾರಣ ಡಿಕೆಶಿ ವಿರುದ್ಧದ ವೈರತ್ವ. ಆದ್ರೆ ಅದೇ ವೈರತ್ವವನ್ನ ಸಾಧಿಸೋಕೆ ಮಂತ್ರಿ ಸ್ಥಾನ ಕೊಡಿಸೋದು ಸುಲಭವಲ್ಲ. ಹಾಗಾಗಿ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯುವ ತಂತ್ರ ಹೂಡಿದ್ರು ರಮೇಶ್ ಜಾರಕಿಹೊಳಿ. ಶತ್ರುವಿನ ಶತ್ರು ಮಿತ್ರ ಎಂಬ ಮಾತಿನಂತೆ ಸಿಪಿ ಯೋಗೇಶ್ವರ್ಗೆ ಮಂತ್ರಿ ಪಟ್ಟ ಕೊಟ್ಟು ಡಿಕೆಶಿಗೆ ಡೈನಮೈಟ್ ಇಡೋದು ಒಂದು ತಂತ್ರವಾದ್ರೆ, ಮಗದೊಂದು ಹಳೆ ಮೈಸೂರು ಭಾಗದಲ್ಲಿ ಪಕ್ಷದ ಬಲವರ್ಧನೆ ಮಾಡೋದು. ಹೌದು, ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಬಲವರ್ಧನೆ ಸೂತ್ರ ಮುಂದಿಟ್ಕೊಂಡು ಸೈನಿಕನಿಗೆ ಪಟ್ಟ ಕಟ್ಟಿ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯುವ ತಂತ್ರಗಾರಿಕೆ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ. ಸಿಪಿ ಯೋಗೇಶ್ವರ್ ಮತ್ತು ಡಿಕೆಶಿ ಬದ್ಧ ಶತ್ರುಗಳು. ಯೋಗೇಶ್ವರ್ ಮತ್ತು ಕುಮಾರಸ್ವಾಮಿ ನಡುವೆಯೂ ಬದ್ಧ ಶತ್ರುತ್ವವಿದೆ. ರಾಮನಗರದಲ್ಲಿ ಈ ಜೋಡೆತ್ತುಗಳನ್ನ ಮಣಿಸೋಕೆ ಯೋಗೇಶ್ವರ್ ಸಮರ್ಥ ನಾಯಕ ಅನ್ನೋದು ಬಿಜೆಪಿಗೆ ಇರುವ ನಂಬಿಕೆ. ಹಳೆ ಮೈಸೂರು ಭಾಗದಲ್ಲಿ ಕಮಲ ಅರಳಿಸಲು ಯೋಗೇಶ್ವರ್ ಸಮರ್ಥ ಅನ್ನೋ ವಿಶ್ವಾಸ ಕಮಲಕ್ಕಿದೆ. ಹಾಗಾಗಿಯೇ ಕಳೆದ ಬಾರಿ ನಡೆದ ಉಪಚುನಾವಣೆಯಲ್ಲಿ ಎಚ್ ವಿಶ್ವನಾಥ್ರನ್ನ ಹುಣಸೂರಿನಿಂದ ಅಖಾಡಕ್ಕಿಳಿಸುವ ಬದಲು ಯೋಗೇಶ್ವರ್ಗೆ ಟಿಕೆಟ್ ಕೊಡುವ ಪ್ಲಾನ್ ಮಾಡಿದ್ದು ಬಿಜೆಪಿ. ಆದ್ರೆ ಎಚ್ ವಿಶ್ವನಾಥ್ ತಾವೇ ಚುನಾವಣೆಗೆ ಸ್ಪರ್ಧಿಸೋದಾಗಿ ಪಟ್ಟು ಹಿಡಿದು ನಂತರ ಸೋತ್ರು. ಇದೀಗ ಅದೇ ಯೋಗೇಶ್ವರ್ಗೆ ಬಿಜೆಪಿ ಸಚಿವ ಸ್ಥಾನ ಕೊಡ್ತಿದೆ. ಆದ್ರೆ ಹೀಗೆ ಸಚಿವ ಸ್ಥಾನ ಕೊಡೋದ್ರ ಹಿಂದೆ ಬಲವಾದ ಲಾಬಿ ನಡೆಸಿರೋದು ಸಾಹುಕಾರ್ ಬಲವಾದ ಲಾಬಿ ನಡೆಸೋಕೆ ಪ್ರಮುಖ ಕಾರಣ ಡಿಕೆಶಿಗೆ ಡೈನಮೈಟ್ ಇಡುವ ಟಾರ್ಗೆಟ್. ಬಂಡೆಗೆ ಡೈನಮೈಟ್ ಇಟ್ರ ರಮೇಶ್ ಜಾರಕಿಹೊಳಿ. ರಾಮನಗರ ರಾಜಕೀಯಕ್ಕೆ ಸಾಹುಕಾರ್ ಎಂಟ್ರಿ. ಒಂದು ಕಾಲದಲ್ಲಿ ಕುಚುಕು ಗೆಳೆಯರಂತಿದ್ದ ರಮೇಶ್ ಜಾರಕಿಹೊಳಿ ಮತ್ತು ಡಿಕೆ ಶಿವಕುಮಾರ್ ಆ ಬಳಿಕ ಬದ್ಧ ಶತ್ರುವಿನಂತೆ ಒಂದೇ ಪಕ್ಷದಲ್ಲಿ ಇದ್ಕೊಂಡು ಗುದ್ದಾಡಿದ್ರು. ಮಿತ್ರರು ಹೀಗೆ ಶತ್ರುಗಳಾಗೋಕೆ ಕಾರಣವೇ ಬೆಳಗಾವಿ ರಾಜಕಾರಣಕ್ಕೆ ಡಿಕೆಶಿ ಕೊಟ್ಟ ಎಂಟ್ರಿ. ಹೀಗೆ ಅಂದು ಬೆಳಗಾವಿ ಪಾಲಿಟಿಕ್ಸ್ಗೆ ಬಂಡೆ ಕೊಟ್ಟ ಎಂಟ್ರಿಗೆ ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಮೂಲ ಕಾರಣ ಅನ್ನೋದು ಗೊತ್ತಿರುವ ಸತ್ಯ. ಬೆಳಗಾವಿ ಪಾಲಿಟಿಕ್ಸ್ ನಲ್ಲಿ ಡಿಕೆಶಿ ವರ್ಸಸ್ ಜಾರಕಿಹೊಳಿ ಬ್ರದರ್ಸ್ ನಡುವೆ ಶುರುವಾದ ಫೈಟ್ ಕೊನೆಗೆ ದೋಸ್ತಿ ಸರ್ಕಾರ ಪತನವಾಗುವವರೆಗೂ ಬಂದು ನಿಂತಿತ್ತು. 17 ಶಾಸಕರು ಕಮಲಕ್ಕೆ ಸೇರ್ಪಡೆ ಆಗೋದ್ರೊಂದಿಗೆ ಬೆಳಗಾವಿಯಲ್ಲಿ ನಡೀತಿದ್ದ ಕಾಂಗ್ರೆಸ್ ಒಳಗಿನ ಕುಸ್ತಿಗೆ ಅಂತ್ಯ ಬಿದ್ದಿತ್ತು. ಆದ್ರೆ ಸಾಹುಕಾರ್ ಸೇಡು ಇಲ್ಲಿಗೆ ನಿಂತಿರಲಿಲ್ಲ ಎನ್ನಲಾಗಿದೆ. ಯಾವ ಡಿಕೆಶಿ ತಮ್ಮ ಕೋಟೆಗೆ ಎಂಟ್ರಿ ಕೊಟ್ಟು ತಮ್ಮ ಕೋಟೆಯ ರಾಜಕೀಯದಲ್ಲಿ ಮೂಗು ತುರಿಸಿದ್ರೋ ಅದೇ ತರ ಎದುರೇಟು ಕೊಡಬೇಕು ಅನ್ನೋ ಛಲವನ್ನ ಸಾಹುಕಾರ್ ಇಟ್ಕೊಂಡಿದ್ರು ಅಂತ ಹೇಳಲಾಗ್ತಿದೆ. ಆ ಕಾರಣಕ್ಕಾಗಿಯೇ ಶತ್ರುವಿನ ಶತ್ರು ಮಿತ್ರ ಎಂಬಂತೆ ರಮೇಶ್ ಜಾರಕಿಹೊಳಿ ಡಿಕೆಶಿ ಶತ್ರುವಾಗಿದ್ದ ಸಿಪಿ ಯೋಗೇಶ್ವರ್ ಜೊತೆ ಸ್ನೇಹ ಬೆಳೆಸಿಕೊಂಡಿದ್ರು ಎನ್ನಲಾಗಿದೆ. ರಾಮನಗರ ಜಿಲ್ಲೆಯ ರಾಜಕೀಯಕ್ಕೆ ಜಬರ್ದಸ್ತ್ ಆಗಿ ಎಂಟ್ರಿ ಕೊಟ್ಟು ಬಂಡೆಗೆ ಡೈನಮೈಟ್ ಇಟ್ಟು ಹಳೆ ಜಿದ್ದನ್ನ ತೀರಿಸಿಕೊಳ್ಳಬೇಕು ಎಂಬ ಕಾರಣಕ್ಕಾಗಿಯೇ ಸಾಹುಕಾರ್ ಯೋಗೇಶ್ವರ್ಗೆ ಸಚಿವ ಸ್ಥಾನ ಕೊಡಿಸಲು ಶ್ರಮಿಸಿದ್ರು ಅಂತ ಹೇಳಲಾಗ್ತಿದೆ. ಆ ಶ್ರಮಕ್ಕೆ ಈಗ ಜಯ ಸಿಕ್ಕಿದೆ. ಬೆಳಗಾವಿಯಲ್ಲಿ ಡಿಕೆಶಿ ಮೂಗು ತೂರಿಸಿದ ಜಿದ್ದಿಗೆ ರಾಮನಗರ ಜಿಲ್ಲೆಯ ರಾಜಕೀಯಕ್ಕೆ ರಮೇಶ್ ಜಾರಕಿಹೊಳಿ ಎಂಟ್ರಿ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿಗೂ ನಿಂತಿಲ್ಲ, ನಿಲ್ಲೋದು ಇಲ್ಲ ಸಾಹುಕಾರ್ ಸೇಡಿನ ಕಥೆ. ಡಿಕೆಶಿಗೆ ಟಕ್ಕರ್ ಕೊಡಲು ರಾಮನಗರದಲ್ಲಿ ಬಂಡೆಗೆ ಡೈನಾಮೈಟ್ ಇಟ್ಟು ಸೇಡು ತೀರಿಸಿಕೊಳ್ಳಲು ಸಾಹುಕಾರ್ ಹೊಸ ಗೇಮ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಆ ಗೇಮ್ ಪ್ಲಾನ್ ಏನು ಅನ್ನೋದನ್ನ ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ಈ ಹಂತದಲ್ಲೂ ಗೆಲ್ಲೋದು ಸಾಹುಕಾರ್ ಟಾರ್ಗೆಟ್. ಇದೀಗ ಹೊಸ ಗೇಮ್ ಪ್ಲಾನ್ ಮಾಡಿ ಸಕ್ಸಸ್ ಕೂಡ ಆಗಿದ್ದಾರೆ. ಡಿಕೆಶಿ ವಿರುದ್ಧದ ಹಗೆ ತೀರಿಸಿಕೊಳ್ಳಲು ರಮೇಶ್ ಜಾರಕಿಹೊಳಿ ಎಂತಹ ಸಾಹಸಕ್ಕೂ ಕೈ ಹಾಕ್ತಾರೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ಬೆಳಗಾವಿ ರಾಜಕಾರಣಕ್ಕೆ ಡಿಕೆಶಿ ಎಂಟ್ರಿ ಕೊಟ್ಟಿದ್ದರ ಸೇಡಿಗೆ ಸಮ್ಮಿಶ್ರ ಸರ್ಕಾರವನ್ನೇ ಬೀಳಿಸಿದ್ರು ಸಾಹುಕಾರ್. ಅಷ್ಟೇ ಯಾಕೆ, ಅಂದು ದೋಸ್ತಿ ಸರ್ಕಾರದಲ್ಲಿ ಜಲಸಂಪನ್ಮೂಲ ಸಚಿವರಾಗಿದ್ದ ಡಿಕೆಶಿಯ ಆ ಮಂತ್ರಿ ಪದವಿಯನ್ನೇ ಬಿಜೆಪಿ ಸರ್ಕಾರದಲ್ಲಿ ಪಡೆಯುವ ಹಠ ತೊಟ್ಟು ಅಲ್ಲೂ ಸಕ್ಸಸ್ ಆದ್ರು. ಡಿಕೆಶಿ ಮನೆ ಇರುವ ಸದಾಶಿವನಗರದಲ್ಲಿಯೇ ಸಾಹುಕಾರ್ ಕೂಡ ಮನೆ ಮಾಡಿದ್ರು. ಇದೀಗ ಡಿಕೆಶಿಯ ಬದ್ಧ ಶತ್ರುವಿಗೆ ಸಚಿವ ಸ್ಥಾನ ಕೊಡಿಸುವಲ್ಲಿ ಯಶಸ್ವಿಯಾಗಿ ಒನ್ಸ್ ಅಗೇನ್ ಜಿದ್ದು ತೀರಿಸಿಕೊಂಡಿದ್ದಾರೆ ರಮೇಶ್ ಜಾರಕಿಹೊಳಿ.
ಸಿಪಿ ಯೋಗೇಶ್ವರ್ ಮಿತ್ರ ಅನ್ನೋ ಕಾರಣಕ್ಕಿಂತ ಡಿಕೆಶಿ ಶತ್ರು ಅನ್ನೋ ಕಾರಣಕ್ಕಾಗಿಯೇ ಸಚಿವ ಸ್ಥಾನ ಕೊಡಿಸಲು ರಮೇಶ್ ಜಾರಕಿಹೊಳಿ ಲಾಬಿ ನಡೆಸಿದ್ರು ಎಂಬ ಮಾತುಗಳು ರಾಜಕೀಯ ವಲಯದಲ್ಲಿ ಹರಿದಾಡ್ತಿದೆ. ಬಹುಶಃ ನಿಮಗೂ ನೆನಪಿರಬಹುದು, ಈ ಹಿಂದೆ ವಲಸೆ ಬಂದ ನಾಯಕರು ಸಚಿವ ಸ್ಥಾನಕ್ಕಾಗಿ ಪಟ್ಟು ಹಿಡಿದಾಗ ಅವರ ಬೆಂಬಲಕ್ಕೆ ನಿಂತ ಜಾರಕಿಹೊಳಿಯನ್ನ ಬಿಎಸ್ವೈ ಮನೆಗೆ ಕರೆದು ಒತ್ತಡ ಹೇರದಂತೆ ಮನವೊಲಿಸಿದ್ರು. ಅಂದು ಮಾತನಾಡಿದ್ದ ರಮೇಶ್ ಜಾರಕಿಹೊಳಿ ಸಚಿವ ಸ್ಥಾನಕ್ಕಾಗಿ ಒತ್ತಡ ಹೇರಲ್ಲ ಅಂತ ಹೇಳಿದ್ರು. ಆ ಬಳಿಕವೂ ಅಷ್ಟೇ ತಮ್ಮ ಮಿತ್ರ ಮಂಡಳಿಯ ಸದಸ್ಯರಿಗೆ ಸಚಿವ ಸ್ಥಾನ ಕೊಡಿಸಲು ರಮೇಶ್ ಜಾರಕಿಹೊಳಿ ಹೋರಾಡಿದ್ದು ಅಷ್ಟಕ್ಕಷ್ಟೇ. ಆದರೆ ಸಿಪಿ ಯೋಗೇಶ್ವರ್ಗೆ ಮಂತ್ರಿ ಸ್ಥಾನ ಕೊಡಿಸಲು ಮಾತ್ರ ಕಾಲಿಗೆ ಚಕ್ರ ಕಟ್ಕೊಂಡು ಹೋರಾಡಿದ್ರು ರಮೇಶ್ ಜಾರಕಿಹೊಳಿ. ಈ ವಿಚಾರದ ಬಗ್ಗೆ ಸ್ವತಃ ಮಿತ್ರ ಮಂಡಳಿಯಲ್ಲೂ ಅಸಮಾಧಾನವಿದೆ. ಇತ್ತೀಚೆಗೆ ಮಿತ್ರ ಮಂಡಳಿ ಸದಸ್ಯರು ನಡೆಸಿದ ಸಭೆಯಲ್ಲೂ ಆ ಆಕ್ರೋಶ ಹೊರಬಿದ್ದಿದೆ. ಹೀಗೆ ಸಿಪಿ ಯೋಗೇಶ್ವರ್ ಅವರಿಂದಾಗಿ ಮಿತ್ರ ಮಂಡಳಿಯ ಒಗ್ಗಟ್ಟು ಒಡೆದಿದೆ ಅನ್ನೋ ಮಾತುಗಳು ಹರಿದಾಡಲು ಆರಂಭಿಸಿತ್ತು. ಇದೀಗ ಆ ಆಕ್ರೋಶ ಮತ್ತಷ್ಟು ಹೆಚ್ಚಾಗಿರುವ ಸಾಧ್ಯತೆ ಇದೆ. ಈಗಾಗಲೇ ಯೋಗೇಶ್ವರ್ ಮತ್ತು ವಿಶ್ವನಾಥ್ ನಡುವೆ ವಾಕ್ಸಮರವೂ ಆರಂಭವಾಗಿದೆ. ನನಗೆ ಟಿಕೆಟ್ ಕೊಡೋಕೆ ಮುಂಚೆನೇ ಅವರೇ ಬಂದು ನಾನೇ ಕ್ಯಾಂಡಿಡೇಟ್ ಅಂತ ಹೇಳಿ ಹೊಲಸು ಮಾಡಿಬಿಟ್ರು. ಸೀರೆ ಬಟ್ಟೆ ಎಲ್ಲ ಸೀಸ್ ಆದವು. ಆಮೇಲೆ ಏನಾಯಿತು, ಇದೇ ಯಡಿಯೂರಪ್ಪನವರು ಇದೇ ಮುಖ್ಯಮಂತ್ರಿಗಳು ಸೈನಿಕನ ಕೈಯಲ್ಲಿ ಆರ್ಥಿಕವಾಗಿ ಸಹಾಯ ಮಾಡು ತೊಗೊಂಡೋಗಿದ್ದೀನಿ ವಿಶ್ವನಾಥನಿಗೆ ಕೊಟ್ಪ ಅಂತ ಕಳಿಸಿದ್ರು. ಭಾಳ ದೊಡ್ಡ ಮೊತ್ತ. ಅದನ್ನು ತೊಗೊಂಡು ಬರಲೇ ಇಲ್ಲ ಹುಣಸೂರಿಗೆ. ಅವರು ಹುಣಸೂರಿಗೆ ಅವ್ರೂ ಅವ್ರ PA ಸಂತೋಷ್ ತಗೊಂಡು ಬರಲೇ ಇಲ್ಲ ಅವರು. ಸೊ ಇಂಥವ್ರನ್ನೆಲ್ಲ ನೀವು ಯಾವ ನಂಬಿಕೆ ಮೇಲೆ ಇವ್ರನ್ನ ಮಂತ್ರಿ ಮಾಡ್ತೀರಲ್ಲಿ? ಭಾಳ ಚುನಾವಣೆ ಮುಗಿದು ಭಾಳ ದಿವಸ ಆಯಿತು. ಈ ಸಂದರ್ಭದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ, ಹಿರಿಯರಿದ್ದಾರೆ, ಅವರು ಸ್ವಲ್ಪ ಆತ್ಮವಿಮರ್ಶೆ ಮಾಡಿಕೊಳ್ಳಿ. ಏನಾಗುತ್ತೆ ಒಂದೊಂದು ಸಾರಿ ಮನುಷ್ಯ ಬುದ್ಧಿ ತನ್ನ ಕಂಟ್ರೋಲ್ ಇಲ್ಲದೆ ಹೋದಾಗ ಅವ್ರಿಗೇನಾಗ್ತಾ ಇದೆ, ಅವ್ರಿಗೆಲ್ಲೋ ಅಂತಿಮ ದಿನಗಳಲ್ಲಿ ಮಂತ್ರಿ ಆಗಬೇಕು ಅಂತ ಆಸೆ ಇತ್ತೇನೋ, ಅದಕ್ಕೆ ಕಾನೂನಿಗೆ ಅವಕಾಶ ಸಿಗಲಿಲ್ಲ. ಹಂಗಾಗಿ ಅವ್ರು ಮಾತಾಡಿದರೆ ಅವ್ರ ಹತಾಶೆ ಮಾತುಗಳಿಗೆ ನಾನೇನು ಪ್ರತಿಕ್ರಿಯಿಸಲಿ? ಕೇಳಿದ್ರಲ್ಲ ಸಿಪಿ ಯೋಗೇಶ್ವರ್ ಮತ್ತು ವಿಶ್ವನಾಥ್ ನಡುವಿನ ವಾಕ್ಸಮರವನ್ನ. ಹಾಗಾದ್ರೆ ತಮ್ಮ ಜಿದ್ದಿಗಾಗಿ ಸಾಹುಕಾರ್ ಎಲ್ಲರನ್ನೂ ಬಳಸ್ಕೊಂಡ್ರ? ರಮೇಶ್ ಜಾರಕಿಹೊಳಿ ವಿರುದ್ಧ ತಿರುಗಿ ಬೀಳತ್ತಾ ಮಿತ್ರ ಮಂಡಳಿ? ಆ ಕುರಿತ ಮಾಹಿತಿ ಕೊಡ್ತೀವಿ. ಈಗ ಮತ್ತಷ್ಟು ಕ್ಷುದ್ರರಾಗಿದ್ದಾರೆ. ಹಾಗಾದ್ರೆ ಮಿತ್ರ ಮಂಡಳಿಯ ಒಗ್ಗಟ್ಟು ಮುರಿಯತ್ತಾ? ಆ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಮಿತ್ರ ಮಂಡಳಿಯ 17 ಸದಸ್ಯರಲ್ಲಿ ಮಹೇಶ್ ಕುಮಟಳ್ಳಿಗೆ ಮಂತ್ರಿ ಸ್ಥಾನ ಒಲ್ದಿಲ್ಲ. ತಮ್ಮನ್ನ ನಂಬಿ ಬಂದ ಕುಮಟಳ್ಳಿಗೆ ಮಂತ್ರಿ ಸ್ಥಾನ ಕೊಡಿಸಲು ರಮೇಶ್ ಜಾರಕಿಹೊಳಿಯೂ ಹೋರಾಡಿಲ್ಲ ಅಂತ ಹೇಳಲಾಗ್ತಿದೆ. ಇದೀಗ ಹೈಕೋರ್ಟ್ ತೀರ್ಪಿನ ನಂತರ ವಿಶ್ವನಾಥ್ ಮಂತ್ರಿ ಕನಸು ಕೂಡ ನುಚ್ಚು ನೂರಾಗಿದೆ. ಆ ಬೇಸರದಲ್ಲಿ ವಿಶ್ವನಾಥ್ ಬಿಜೆಪಿ ನಾಯಕರ ವಿರುದ್ಧವೇ ಮಾತನಾಡಿದ್ದಾರೆ. ಚುನಾವಣೆಯಲ್ಲಿ ಸೋತ MTBಗೆ ಮಂತ್ರಿ ಸ್ಥಾನ ಸಿಗೋದು ಖಚಿತ ಎನ್ನಲಾಗಿದೆ. ಆರ್ ಶಂಕರ್ಗೂ ಮಂತ್ರಿ ಭಾಗ್ಯ ಸಿಗಲಿದೆ. ಹೀಗೆ ಮಿತ್ರ ಮಂಡಳಿಯ ಬಹುತೇಕ ಸದಸ್ಯರು ಮಂತ್ರಿಯಾಗ್ತಿದ್ದಾರೆ. ಹೀಗಾಗಿ ವಿಶ್ವನಾಥ್ ಪರ ಮಿತ್ರ ಮಂಡಳಿಯ ಸದಸ್ಯರು ಮುಂದೆ ಬ್ಯಾಟಿಂಗ್ ಮಾಡ್ತಾರೆ ಅಂತ ಹೇಳೋದು ಕಷ್ಟವೇ. ಮೇಲಾಗಿ ಬಿಜೆಪಿ ಪಕ್ಷದಲ್ಲಿ ಆ ಪಕ್ಷದ ವಿರುದ್ಧವೇ ಮಾತನಾಡಿ ಅಶಿಸ್ತು ತೋರುವವರಿಗೆ ಕಿಮ್ಮತ್ತು ಕೊಡಲ್ಲ ಅನ್ನೋದು ಸಾಕಷ್ಟು ನಾಯಕರ ವಿಚಾರದಲ್ಲಿ ನಿಜವಾಗಿದೆ. ಹೀಗಾಗಿ ಹಳ್ಳಿ ಹಕ್ಕಿ ಒಂಟಿಯಾದ್ರೂ ಅಚ್ಚರಿಯಿಲ್ಲ. ಡಿಕೆಶಿ ವಿರುದ್ಧದ ಸೇಡು ತೀರಿಸಿಕೊಳ್ಳೋದೇ ಟಾರ್ಗೆಟ್ ಆಗಿರೋ ರಮೇಶ್ ಜಾರಕಿಹೊಳಿ ವಿಶ್ವನಾಥ್ ಪರ ನಿಲ್ಲೋದು ಡೌಟು ಎನ್ನಲಾಗಿದೆ. ರಮೇಶ್ ಜಾರಕಿಹೊಳಿ ಲಾಬಿಯಿಂದಾನೇ ಸಿಪಿ ಯೋಗೇಶ್ವರ್ಗೆ ಮಂತ್ರಿ ಭಾಗ್ಯ ಸಿಕ್ಕಿದೆ ಅನ್ನೋದು ಸದ್ಯ ರಾಜಕೀಯ ವಲಯದಲ್ಲಿ ಹರಿದಾಡ್ತಿರುವ ಮಾಹಿತಿ. ಸೈನಿಕನಿಗೆ ಸೀಟು ಕೊಡ್ತಿರೋದಕ್ಕೆ ಮಿತ್ರ ಮಂಡಳಿ ಸದಸ್ಯರು ಮಾತ್ರವಲ್ಲ, ಮೂಲ ಬಿಜೆಪಿಗರ ಆಕ್ಷೇಪವೂ ಇದೆ. ಮುಂದೆ ಆ ಆಕ್ರೋಶ ಯಾವ ದಿಕ್ಕಿಗೆ ತಿರುಗುತ್ತೋ ಗೊತ್ತಿಲ್ಲ. ಒಟ್ಟಾರೆ ಸಾಹುಕಾರನ ಸಾಹಸದಿಂದ ಸಚಿವಾಕಾಂಕ್ಷಿಗಳ ಎದೆಯೊಳಗೆ ಧಗಧಗ ಆಕ್ರೋಶ ಹೊತ್ತಿ ಉರಿತಿರೋದಂತೂ ನಿಜ. ಡಿಕೆಶಿ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಸಾಹುಕಾರ್ ಮಾಡೋ ಸಾಹಸಗಳು ಒಂದೆರಡಲ್ಲ. ರಾಮನಗರ ರಾಜಕೀಯಕ್ಕೂ ಈಗ ಎಂಟ್ರಿ ಕೊಟ್ಟು ಟಕ್ಕರ್ ಕೊಟ್ಟ ರಮೇಶ್ ಮುಂದೆ ಇನ್ಯಾವ ಕಾರ್ಯತಂತ್ರ ರೂಪಿಸ್ತಾರೋ ಗೊತ್ತಿಲ್ಲ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.